ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23ರಂದು ಮೊದಲ ಹಂತದ ಮತದಾನ ನಡೆಯಲಿದೆ. ಆದರೆ ಮತದಾರರ ಪಟ್ಟಿ ಇನ್ನೂ ಕೂಡ ಅಂತಿಮಗೊಂಡಿಲ್ಲ. ಪೂರಕ ಮತದಾರರ ಪಟ್ಟಿಗಳನ್ನು ಒಂದೊಂದಾಗಿ ಬಿಡುಗಡೆ ಮಾಡಲಾಗಿದ್ದು, ಜನರು ತಮ್ಮ ಹೆಸರನ್ನು ಸೇರಿಸಲಾಗಿದೆಯಾ ಅಂತ ನೋಡಬೇಕಾದಂತಹ ಸ್ಥಿತಿ ಇದೆ. ಇನ್ನೂ ಕೂಡ ಲಕ್ಷಾಂತರ ಮತದಾರರ ಪ್ರಕರಣ ಬಾಕಿ ಇದ್ದು, ಕಡಿಮೆ ಸಮಯದಲ್ಲಿ ಹೇಗೆ ಮೇಲ್ಮನವಿ ವಿಚಾರಣೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸುಪ್ರೀಂ ಕೋರ್ಟ್ ಮೇಲ್ಮನವಿಗಳಿಗಾಗಿ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಿದೆ. SIR ಪೂರಕ ಪಟ್ಟಿ ಬಿಡುಗಡೆಯಾದ ನಂತರ 20 ಲಕ್ಷ ಮತದಾರರ ಹೆಸರನ್ನು ಬಿಟ್ಟು ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಈ ಪ್ರಕ್ರಿಯೆ 60 ದಿನವನ್ನು ತೆಗೆದುಕೊಳ್ಳಬಹುದು ಅಂತ ನ್ಯಾಯಾಲಯ ಹೇಳಿದೆ. ಹಾಗಾದರೆ ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರ ಭವಿಷ್ಯ ಅಪಾಯದಲ್ಲಿದೆಯಾ? 19 ಮೇಲ್ಮನವಿ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. ಮಾರ್ಚ್ 21ರಂದು ಸುಪ್ರೀಂ ಕೋರ್ಟ್ ಇವುಗಳನ್ನು ಸ್ಥಾಪಿಸೋದಕ್ಕೆ ಆದೇಶ ನೀಡಿತು. ಏಪ್ರಿಲ್ 2ರಂದು ದೂರುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಕುರಿತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅವರಿಗೆ ತರಬೇತಿಯನ್ನು ನೀಡಲಾಯಿತು. ಈ ಉದ್ದೇಶಕ್ಕಾಗಿ ವಿವಿಧ ರಾಜ್ಯಗಳ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರನ್ನು ಆಹ್ವಾನಿಸಲಾಯಿತು. ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಇಲ್ಲ, ಮೂಲ ಸೌಕರ್ಯಗಳು ಸಮರ್ಪಕವಾಗಿಲ್ಲ ಅಂತ ನ್ಯಾಯಾಧೀಶರು ದೂರಿದ್ದಾರೆ. ಚುನಾವಣಾ ಆಯೋಗದ ಪ್ರತಿಕ್ರಿಯೆಯನ್ನು ನೋಡಿನೇ ಕೆಲ ನ್ಯಾಯಾಧೀಶರು ನಿರಾಶೆಗೊಂಡರು, ಸಭೆಯಿಂದ ಹೊರ ನಡೆದರು ಅಂತ ಹೇಳಲಾಗಿದೆ. ಮೇಜು ಮತ್ತು ಕುರ್ಚಿಗಳಂಥ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯೂ ಕೂಡ ಆಗಿಲ್ಲ ಅಂತ ಅನ್ನೋದಾದರೆ ನ್ಯಾಯಾಧೀಶರು ನೆಲದ ಮೇಲೆ ಕೂತ್ಕೊಳ್ತಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಯಿತು. ಚುನಾವಣಾ ಆಯೋಗ, CAG ಮತ್ತು ಹಣಕಾಸು ಸಂಸ್ಥೆಗಳು ರಾಜಕೀಯ ಪ್ರಭಾವದಿಂದ ಮುಕ್ತವಾಗಿರಬೇಕು ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BV ನಾಗರತ್ನ ಅವರು ಇತ್ತೀಚೆಗೆ ಹೇಳಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಅವುಗಳ ಸ್ವಾತಂತ್ರ್ಯ ನಿರ್ಣಾಯಕ. ಸಾಂವಿಧಾನಿಕ ಕುಸಿತ ಇದ್ದಕ್ಕಿದ್ದ ಹಾಗೇನೆ ಪ್ರಾರಂಭ ಆಗೋದಿಲ್ಲ. ಸಾಂಸ್ಥಿಕ ಚೌಕಟ್ಟು ಕ್ರಮೇಣ ದುರ್ಬಲಗೊಂಡಾಗ ಅದು ಪ್ರಾರಂಭ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಏಪ್ರಿಲ್ 6ರಂದು ಸುಪ್ರೀಂ ಕೋರ್ಟ್ ಕೂಡ ಮೇಲ್ಮನವಿ ನ್ಯಾಯಮಂಡಳಿ ತನ್ನ ನಿರ್ಧಾರ ಯಾವಾಗ ನೀಡಬೇಕು ಅಂತ ಒತ್ತಡ ಹೇರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ನ್ಯಾಯಮಂಡಳಿ ಪ್ರಕರಣಗಳ ವಿಚಾರಣೆಯನ್ನು ಮುಂದುವರಿಸುತ್ತೆ, ಆದರೆ ಪಟ್ಟಿಯನ್ನು ಸ್ಥಗಿತಗೊಳಿಸಬೇಕಾಗಿದೆ. ಮೇಲ್ಮನವಿ ವಿಚಾರಣೆ 1 ಅಥವಾ 2 ತಿಂಗಳು ತೆಗೆದುಕೊಳ್ಳಬಹುದು ಅಂತ ಕೋರ್ಟ್ ಹೇಳಿದೆ. ಹಾಗಾದರೆ ತೆಗೆದುಹಾಕಲಾದಂತಹ ಅನೇಕರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶನೇ ಸಿಗೋದಿಲ್ಲ. ಯಾಕಂತಂದರೆ ಅವರ ಮೇಲ್ಮನವಿಯ ಮೇಲಿನ ನಿರ್ಧಾರ ಚುನಾವಣೆಗೂ ಮೊದಲು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಮತದಾರರಿಗೆ ದೊಡ್ಡ ಹೊಡೆತ ಆಗಿದೆ. ಆದರೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಯಾವುದೇ ಪರಿಹಾರವನ್ನು ಹೇಳಿಲ್ಲ. ಜನರು ತಮ್ಮ ಹೆಸರುಗಳನ್ನು ಅಳಿಸಿದ್ರೆ ಏನು ಮಾಡಬೇಕು ಅಂತ ಕೇಳೋದಕ್ಕೆ ಜಿಲ್ಲಾಧಿಕಾರಿಯನ್ನು ಸಂಪರ್ಕಿಸ್ತಾ ಇದ್ರು ಕೂಡ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ನಡುವೆ ಯಾವುದೋ ರಾಜ್ಯದವರು ಬಂದು ಮತ್ತೆಲ್ಲೋ ಮತ ಹಾಕುವಂಥ ಒಂದು ವಿಷಯ ಚರ್ಚೆಯಲ್ಲಿದೆ. ಮಮತಾ ಬ್ಯಾನರ್ಜಿ ಅವರು ವಿಭಿನ್ನ ರೀತಿಯ ಒಳನುಸುಳುವಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಹಾರ ಮತ್ತು ಇತರ ರಾಜ್ಯಗಳಲ್ಲಿ ಮತದಾರರ ಎಪಿಕ್ ಸಂಖ್ಯೆಗಳು ಹೊಂದಾಣಿಕೆ ಆಗುವಂಥ ಹಲವಾರು ಉದಾಹರಣೆಗಳನ್ನು TMC ನೀಡಿದೆ. ಪ್ರಧಾನಿ ಮೋದಿ ಇದನ್ನ ಬಾಂಗ್ಲಾದೇಶಕ್ಕೆ ಒಳನುಸುಳುವಿಕೆಗೆ ಜೋಡಿಸ್ತಾ ಇದ್ದಾರೆ. ಬಿಹಾರದಲ್ಲೂ ಕೂಡ ಒಳನುಸುಳುವಿಕೆಯ ಭೀತಿ ಎದ್ದಿತ್ತು. ಆದರೆ ಚುನಾವಣಾ ಆಯೋಗ ಒಳನುಸುಳುವಿಕೆಯ ಒಂದೇ ಒಂದು ಪ್ರಕರಣವನ್ನು ಕೂಡ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಚುನಾವಣಾ ಆಯೋಗ ಅಧಿಕೃತವಾಗಿ ಯಾವುದೇ ಅಂಕಿಅಂಶಗಳನ್ನು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ SIR ಮೂಲಕ ಎಷ್ಟು ಒಳನುಸುಳುವವರು ಪತ್ತೆಯಾಗಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಮೋದಿ ಮಾತ್ರ ಆರೋಪಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಂಗಾಳದಲ್ಲಿನ TMC ಸರ್ಕಾರ ಒಳನುಸುಳವರನ್ನ ರಕ್ಷಣೆ ಮಾಡ್ತಾ ಇದೆ, ಅದಕ್ಕಾಗಿನೇ ಅದು SIR ಅನ್ನ ವಿರೋಧ ಮಾಡ್ತಾ ಇದೆ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ. भाइयों बहनों, बंगाल में TMC सरकार घुसपैठियों के बचाव में लगी है. इसलिए ये तृणमूल वाले SIR का विरोध कर रहे हैं ताकि घुसपैठियों की पहचान न हो सके. उल्टा TMC CAA को रद्द करने की धमकी दे रही है. यानी जिन शरणार्थी हिंदुओं को नागरिकता मिली है, ये उनकी नागरिकता छीनेंगे. और वो नागरिकता ये किसको देंगे? अवैध घुसपैठियों को. क्योंकि इन घुसपैठियों को TMC अपना वोट बैंक मानती है. ಮೊದಲ SR ಪ್ರಕ್ರಿಯೆಯಲ್ಲಿ 63 ಲಕ್ಷ ಜನರ ಹೆಸರುಗಳನ್ನು ಅಳಿಸಾಕಲಾಗಿದೆ. ತಾರ್ಕಿಕ ವ್ಯತ್ಯಾಸಗಳು ಅಂತ ಕರೆಯಲಾಗುವಂತಹ ಕಾರಣಗಳಿಂದಾಗಿ 60 ಲಕ್ಷಕ್ಕೂ ಹೆಚ್ಚು ಜನರ ಹೆಸರುಗಳನ್ನು ಆ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ. ಈ ಪ್ರಕರಣ ವಿಚಾರಣೆ ಮಾಡೋದಕ್ಕೆ 700ರಿಂದ 900 ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಬಂಗಾಳವನ್ನು ಹೊರತುಪಡಿಸಿ ಒಡಿಶಾ ಮತ್ತು ಜಾರ್ಖಂಡ್ನಿಂದ ಅವರನ್ನು ಕರೆಸಲಾಗಿದೆ. ಪ್ರತಿದಿನ 1.92 ಲಕ್ಷ ಪ್ರಕರಣಗಳನ್ನು ಬಗೆಹರಿಸಲಾಗ್ತಾ ಇದೆ ಅಂತ ಲೆಕ್ಕ ಹಾಕಲಾಗಿದೆ.
ಅಧಿಕಾರಿಗಳು ಪ್ರತಿದಿನ 12 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ರೆ ಪ್ರತಿ ಗಂಟೆಗೆ 18 ಮತದಾರರ ಪ್ರಕರಣಗಳನ್ನು ನಿರ್ಧಾರ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಈ ಪ್ರಕ್ರಿಯೆ ಏಪ್ರಿಲ್ 7ರಂದು ಮುಕ್ತಾಯಗೊಂಡು ಅಂತಿಮ ಪಟ್ಟಿಯನ್ನು ಏಪ್ರಿಲ್ 9ರಂದು ಬಿಡುಗಡೆ ಮಾಡಲಾಗುತ್ತೆ. ಮೊದಲ ಹಂತದ ಮತದಾನ ಏಪ್ರಿಲ್ 23ರಂದು ನಡೆಯಲಿದೆ. ಪೂರಕ ಪಟ್ಟಿಯಲ್ಲಿ ಹೆಸರುಗಳಿಲ್ಲದವರು ಮೇಲ್ಮನವಿ ನ್ಯಾಯಮಂಡಳಿಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ವರದಿಗಳ ಪ್ರಕಾರ ಕಲಾವಿದ ನಂದಲಾಲ್ ಬೋಸ್ ಅವರ ಮೊಮ್ಮಗನ ಹೆಸರು ಇಲ್ಲಿ ಸೇರಿಸಲಾಗಿಲ್ಲ. ಪ್ಲಾಸಿ ಕದನದಲ್ಲಿ ಸಿರಾಜ್ ಉದ್-ದುಲ್ಲಾ ಅವರ ಕಮಾಂಡರ್ ಆಗಿದ್ದಂತಹ ನವಾಬ್ ಮೀರ್ ಜಾಫರ್ ಅವರ 346 ವಂಶಸ್ಥರ ಹೆಸರುಗಳನ್ನು ಕೂಡ ಅಳಿಸಾಕಲಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ಶಾಹಿದುಲ್ಲಾ ಮುನ್ಷಿ ಅವರ ಹೆಸರನ್ನು ಕೂಡ ಅಳಿಸಲಾಗಿದೆ. ಇದೇ ರೀತಿಯ ಹಲವಾರು ವರದಿಗಳಿವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹತಾಬ್ ಶೇಖ್ ಅವರ ಹೆಸರು ಕೂಡ ಆ ಒಂದು ಪಟ್ಟಿಯಲ್ಲಿ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಅನ್ನು ಅವರು ಸಂಪರ್ಕಿಸಬೇಕಾಯಿತು. ಅದು ಈ ಒಂದು ವಿಷಯವನ್ನ ಮೇಲ್ಮನವಿ ನ್ಯಾಯಮಂಡಳಿ ಉಲ್ಲೇಖ ಮಾಡಿತು. ನ್ಯಾಯಮಂಡಳಿ ಮೆಹತಾಬ್ ಶೇಖ್ ಅವರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸಿದೆ. ಇದನ್ನ ನ್ಯಾಯಮಂಡಳಿಯ ಮೊದಲ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಚುನಾವಣೆಯ ಮಧ್ಯ ಲಕ್ಷಾಂತರ ಜನರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುತ್ತಾ ಅಂತ ಈಗ ಚಿಂತೆ ಮಾಡೋ ಹಾಗಾಗಿದೆ. ಯಾರ ಹೆಸರುಗಳನ್ನ ಅಳಿಸಾಕಲಾಗಿದೆಯೋ ಅವರು ಒದ್ದಾಡುವಂತಾಗಿದೆ. ಈಗ ಅವ್ರ ಹೆಸರನ್ನ ಯಾಕೆ ತೆಗೆದು ಹಾಕಲಾಯಿತು, ಹೆಸರನ್ನ ಸೇರಿಸೋದಕ್ಕೆ ಈಗಲೂ ಕೂಡ ಅವರಿಗೆ ಅವಕಾಶ ಇದೆಯಾ ಅನ್ನುವಂಥ ಗೊಂದಲಗಳಿವೆ. ಬಂಗಾಳದ 18% ಮತದಾರರು ತಮ್ಮ ಗುರುತನ್ನು ಸಾಬೀತುಪಡಿಸೋದಕ್ಕೆ ಸಾಲಿನಲ್ಲಿ ನಿಲ್ಲಬೇಕಾಗಿದೆ ಅಂತ ಈಗಾಗಲೇ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಮಾಡಿತ್ತು. ಸಾಫ್ಟ್ವೇರ್ ಗೊಂದಲದಿಂದಾಗಿ ಕೋಟ್ಯಾಂತರ ಮತದಾರರ ಗುರುತಿನ ಪ್ರಶ್ನೆ ಎದ್ದಿತ್ತು. ಹಾಗೆ ಇತ್ತೀಚೆಗೆ ಪ್ರಕಟ ಆಗಿರುವಂತಹ ಆಲ್ಟ್ ನ್ಯೂಸ್ ವರದಿ ಕೂಡ ಸಾಫ್ಟ್ವೇರ್ ಬಗ್ಗೆನೇ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸಾಫ್ಟ್ವೇರ್ ಕಾರಣದಿಂದಾಗಿ ತಪ್ಪುಗಳನ್ನೇ ಮತದಾರರ ಅನರ್ಹತೆ ಅಂತ ಪರಿಗಣಿಸಲಾಯಿತು ಅನ್ನೋದ್ರ ಬಗ್ಗೆ ಆ ಒಂದು ವರದಿ ಗಮನ ಸೆಳೆದಿದೆ. ಮತದಾರರನ್ನ ಪಟ್ಟಿಯಿಂದ ಬದಿಗಿಡೋದಕ್ಕೆ ಬಳಸಲಾದಂಥ ಒಂದು ತಾರ್ಕಿಕ ವ್ಯತ್ಯಾಸ ಅನ್ನುವಂಥ ವರ್ಗೀಕರಣ ಹಿಂದೆಂದೂ ಇದ್ದಿರಲಿಲ್ಲ ಅಂತ ಹೇಳಿದೆ. ಮಾಲ್ಡಾ ಜಿಲ್ಲೆಯಲ್ಲಿ ಕೋಪಗೊಂಡಂಥ ಮತದಾರರು 7 ನ್ಯಾಯಾಂಗ ಅಧಿಕಾರಿಗಳನ್ನು ಹಲವಾರು ಗಂಟೆಗಳ ಕಾಲ ಘೇರಾವ್ ಮಾಡಿದ್ರು. ಮಾಲ್ಡಾದ ಇತರ ಕಡೆಗಳಲ್ಲಿ ಮತದಾರರ ಪ್ರತಿಭಟನೆಗಳು ನಡೆದು ಅಳಿಸುವಿಕೆಯ ಬಗ್ಗೆ ಸಿಟ್ಟಾಗಿ ವಿವಿಧ ಸ್ಥಳಗಳಲ್ಲಿ ದಿಗ್ಬಂಧನಗಳನ್ನು ವಿಧಿಸಲಾಯಿತು. ಎರಡೂ ಕಡೆಯವರು ಪಿತೂರಿ ಅಂತ ಆರೋಪ ಮಾಡಿದ್ದಾರೆ. ಇದು ಬಿಜೆಪಿಯ ಬಿ ಟೀಮ್ ಕೆಲಸ ಅಂತ ಟಿಎಂಸಿ ಹೇಳಿದೆ. ಇನ್ನು ಇದ್ರ ಹಿಂದೆ ಟಿಎಂಸಿ ಇದೆ ಅಂತ ಬಿಜೆಪಿ ಕೂಡ ಹೇಳ್ಕೊಂಡಿದೆ. ನ್ಯಾಯಾಂಗ ಅಧಿಕಾರಿಗಳನ್ನ ಬೆದರಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಾಲ್ಡಾ ಜಿಲ್ಲೆಯಲ್ಲಿನ ಪ್ರತಿಭಟನೆಗಳ ಹಿಂದೆ ಪಿತೂರಿ ಇದೆ ಅಂತ ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಚುನಾವಣೆ ನಡುವೆ ಮತದಾರರು ಯಾಕೆ ಅತಂತ್ರ ಆಗಬೇಕಾಗಿದೆ? ಅವ್ರ ಹೆಸರನ್ನ ಇನ್ನೂ ಕೂಡ ಯಾಕೆ ಅಂತಿಮಗೊಳಿಸಲಾಗಿಲ್ಲ? ಮಮತಾ ಬ್ಯಾನರ್ಜಿ ಅವರು ಅಧಿಕಾರಿಗಳ ಮೇಲೆ ತಮಗೆ ನಿಯಂತ್ರಣ ಇಲ್ಲ, ಚುನಾವಣಾ ಆಯೋಗ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮಾಲ್ಡಾ ಘಟನೆ ಕುರಿತು ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳ ಪೊಲೀಸ್ ಮುಖ್ಯಸ್ಥ ಮತ್ತೆ ಮುಖ್ಯ ಕಾರ್ಯದರ್ಶಿಯಿಂದ ವಿವರಣೆಯನ್ನ ಕೇಳಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ದೊಡ್ಡ ಪ್ರಮಾಣದ ವರ್ಗಾವಣೆಗಳನ್ನು ಮಾಡಿದೆ. ಇನ್ನು ಚುನಾವಣಾ ಆಯೋಗ ಬಿಜೆಪಿ ಸರ್ಕಾರವನ್ನ ದೂಷಿಸ್ತಾ ಇಲ್ಲ. ಆದರೆ ದೇಶಾದ್ಯಂತ ಎಲ್ಲೆಲ್ಲಿ ಚುನಾವಣೆಗಳು ನಡೆದ್ರೂ ಆಯೋಗ ಅಧಿಕಾರಿಗಳ ವರ್ಗಾವಣೆ ಮತ್ತೆ ಹುದ್ದೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತೆ. ಇದು ದೇಶಾದ್ಯಂತ ನಡೀತಾ ಇದ್ರೂ ಕೂಡ ಬಂಗಾಳದಲ್ಲಿ ಹೆಚ್ಚು ಗೋಚರಿಸುತ್ತೆ. ಚುನಾವಣೆಗಳ ಸಮಯದಲ್ಲಿ ಚುನಾವಣಾ ಆಯೋಗ ಅಧಿಕಾರಿಗಳನ್ನು ನೇಮಿಸುವಂಥ ಮತ್ತೆ ವರ್ಗಾಯಿಸುವಂಥ ಅಧಿಕಾರವನ್ನು ಹೊಂದಿದೆ ಅನ್ನೋದು ನಿಜ. ಆದರೂ ಕೂಡ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ವರ್ಗಾವಣೆಗಳನ್ನು ಮಾಡಿದೆ. ಚುನಾವಣೆ ಘೋಷಣೆಯ ನಂತರ 482 ಅಧಿಕಾರಿಗಳನ್ನು ವರ್ಗಾಯಿಸಲಾಗಿದೆ ಅಂತ ವರದಿಗಳು ಹೇಳಿವೆ. ಮಾರ್ಚ್ 15ರಂದು ಚುನಾವಣೆಗಳನ್ನು ಘೋಷಣೆ ಮಾಡಲಾಯಿತು. ಕೆಲವೇ ಗಂಟೆಗಳಲ್ಲಿ ಮುಖ್ಯ ಕಾರ್ಯದರ್ಶಿ, ಗೃಹ ಕಾರ್ಯದರ್ಶಿ ಮತ್ತೆ ಪೊಲೀಸ್ ಮುಖ್ಯಸ್ಥರನ್ನ ಬದಲಾಯಿಸಲಾಯಿತು. ಬಂಗಾಳದಲ್ಲಿ ಇತರ ಬೇರೆ ರಾಜ್ಯಗಳಿಗಿಂತ 23 ಪಟ್ಟು ಹೆಚ್ಚು ವರ್ಗಾವಣೆಗಳು ನಡೆದಿವೆ ಅಂತ ಹಿಂದೂಸ್ತಾನ ಟೈಮ್ಸ್ ವರದಿ ಮಾಡಿದೆ. ಇನ್ನು ಈ ನಡುವೆ ಫಾರ್ಮ್ 6 ಬಗ್ಗೆ ಒಂದು ಪ್ರಶ್ನೆ ಉದ್ಭವಿಸಿದೆ. ಮಾರ್ಚ್ 30ರಂದು ಬೆಳಿಗ್ಗೆ 11ರಿಂದ ಸಂಜೆ 6ರ ನಡುವೆ ಬಂಗಾಳದ ಚುನಾವಣಾಧಿಕಾರಿ ಕಚೇರಿಗೆ 3000 ಫಾರ್ಮ್ಗಳನ್ನು ಸಲ್ಲಿಸಲಾಗಿದೆ ಅಂತ ಟಿಎಂಸಿ ಆರೋಪ ಮಾಡಿದೆ. ಆಡಳಿತಾಧಿಕಾರಿಗಳು ಫಾರ್ಮ್ 6ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಂಗ ಅಧಿಕಾರಿಗಳು ಮಾತ್ರನೇ ಆ ರೀತಿ ಮಾಡಬಹುದು. ಮಮತಾ ಬ್ಯಾನರ್ಜಿ ಅವರು ಮುಖ್ಯ ಚುನಾವಣಾ ಆಯುಕ್ತರಿಗೆ ಈ ಪ್ರಶ್ನೆಗಳೊಂದಿಗೆ ಪತ್ರವನ್ನು ಬರೆದಿದ್ರು. ಅಭಿಷೇಕ್ ಬ್ಯಾನರ್ಜಿ ಕೂಡ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಫಾರ್ಮ್ 6 ಅನ್ನ ಸಲ್ಲಿಸೋದು ಮತಗಳನ್ನು ದೋಚುವಂಥ ಒಂದು ಉದ್ದೇಶಪೂರ್ವಕವಾದಂಥ ಪ್ರಯತ್ನ ಆಗಿದೆ. ಆಡಳಿತಾಧಿಕಾರಿಗಳಲ್ಲ, ನ್ಯಾಯಾಂಗ ಅಧಿಕಾರಿಗಳು ಮತದಾರರ ಸೇರ್ಪಡೆ ಅಥವಾ ಅಳಿಸುವಿಕೆಯನ್ನು ನಿರ್ಧಾರ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇದು ಕಾನೂನು ಪ್ರಕ್ರಿಯೆ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಆಗಿದೆ ಅಂತ ಸಾಗರಿಕಾ ಘೋಷ್ ಅವರು ಹೇಳಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣನೇ ಬಹಿರಂಗಪಡಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಇನ್ನು ಈ ಕಾರ್ಯಾಚರಣೆಗೆ ಯಾರು ಆದೇಶ ನೀಡಿದ್ರು ಅನ್ನೋದ್ರ ಬಗ್ಗೆ, ಸಿಇಒ ಕಚೇರಿ ಫಾರ್ಮ್ಗಳನ್ನು ಯಾಕೆ ಸ್ವೀಕರಿಸಿತು ಅನ್ನೋದ್ರ ಬಗ್ಗೆ ಯಾವುದೇ ಉತ್ತರಗಳಿಲ್ಲ. ಹೊಣೆಗಾರಿಕೆ ಇಲ್ಲ, ಪಾರದರ್ಶಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಚುನಾವಣೆಗಳನ್ನ ಹೇಗೆ ನಡೆಸಲಾಗ್ತಾ ಇದೆ? অস্তায় ভরে ভরে ফর্ম 6 অ্যাপ্লিকেশনস জমা করছে। এটা হচ্ছে পরিকল্পিতভাবে বাংলায় ভোটের লুটের চেষ্টা। This is not just unconstitutional and not just illegal, it is contempt of court. Final voter list 28 फरवरी 2026 को पब्लिश हुई थी और उच्चतम न्यायालय ने क्लियरली कहा था
कि वोटर इंक्लूजन या डिलीशन का फैसला जुडिशियल अथॉरिटीज करेंगी, एडमिनिस्ट्रेटिव ऑफिसर्स नहीं करेंगे। फिर भी 30,000 एप्लीकेशन सीईओ ऑफिस प्रोसेस कर रहा है। ये कानून प्रक्रिया नहीं है, ये सुप्रीम कोर्ट के ऑर्डर का उल्लंघन है, ये इरेगुलरिटी नहीं है, ये कंटेम्प्ट ऑफ कोर्ट है। वी डिमांड immediate disclosure of CCTV footage, immediate release of CCTV footage, full disclosure of every Form 6 application received, immediate rejection of all illegal bulk submissions of Form 6, transparency on who ordered this operation, accountability on why the CEO office accepted these forms. We have no answers, no accountability, no transparency. The silence of the election commission is not neutrality, it is complicity. ಅಧಿಕಾರಶಾಹಿಯೊಳಗೆ ಅವ್ಯವಸ್ಥೆ ಇದೆ. ಮತದಾರರ ಪಟ್ಟಿ ಅನಿಶ್ಚಿತವಾಗಿದೆ. ಪಟ್ಟಿಯಲ್ಲಿ ಹೆಸರಿಲ್ಲದ ಎಲ್ಲ ಮತದಾರರನ್ನ ನುಸುಳುಕೋರರು ಅಂತ ಕರಿಬಹುದಾ? ಆಗಸ್ಟ್ 25ರಿಂದ SIR ವಿಚಾರಣೆ ನಡೀತಾ ಇದೆ. ಬಿಹಾರ ಚುನಾವಣೆಗಳು ಮುಗಿದಿವೆ, ಆದರೆ ಯಾವುದೇ ತೀರ್ಪನ್ನ ನೀಡಿಲ್ಲ. ಈಗ ಬಂಗಾಳದಲ್ಲಿ ಚುನಾವಣೆ ನಡೆಯಲಿದೆ, ಯಾವುದೇ ಒಂದು ನಿರ್ಧಾರಕ್ಕೆ ಬರಲಾಗಿಲ್ಲ. ಈ ವಿಚಾರಣೆಯ ಸಮಯದಲ್ಲಿ ನ್ಯಾಯಾಲಯ ಹಲವಾರು ಆದೇಶಗಳನ್ನು ನೀಡ್ತಾ ಇದ್ರೂ SIR ಮುಂದುವರಿತು. ಪ್ರಮುಖ ವಿಷಯಗಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ. ಈ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನು ನೀಡಬಾರ್ದಾಗಿತ್ತು. ಇನ್ನು ಜನವರಿಯಲ್ಲಿ ಚುನಾವಣಾ ಆಯೋಗ ಯಾವುದೇ ವಿದೇಶಿ ಪ್ರಜೆಯನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸದೇ ಇರೋ ಹಾಗೆ ನೋಡಿಕೊಳ್ಳೋದು ತನ್ನ ಕರ್ತವ್ಯ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳ್ತು. ಚುನಾವಣಾ ಆಯೋಗ ಬಾಂಗ್ಲಾದೇಶಿ ನುಸುಳುಕೋರರ ಒಂದು ಉದಾಹರಣೆಯನ್ನು ಉಲ್ಲೇಖ ಮಾಡಲಿಲ್ಲ. ಒಬ್ಬ ಯುರೋಪಿಯನ್ 10 ಅಥವಾ 1000 ಇದ್ರೆ ಅವರನ್ನ ತೆಗೆದು ಹಾಕಬೇಕಾಗತ್ತೆ ಅಂತ ಅದು ಹೇಳಿದೆ. ಮತದಾರರ ಪಟ್ಟಿಯಲ್ಲಿ ವಿದೇಶಿಯರನ್ನ ಗುರುತಿಸ್ತಾ ಇದ್ದೀವಿ ಅಂತ ಆಯೋಗ ಹೇಳಿದೆ. ಆದರೆ ಈಗ ಪ್ರಶ್ನೆ ಏನು ಅಂತ ಅಂದರೆ, ಯಾರ ಹೆಸರುಗಳನ್ನು ಅಳಿಸಲಾಗ್ತಾ ಇದೆ? ಚುನಾವಣೆಯ ಮಧ್ಯದಲ್ಲಿ ಲಕ್ಷಾಂತರ ಮತದಾರರನ್ನ ಯಾಕೆ ಇಂಥ ಅತಂತ್ರ ಸ್ಥಿತಿಗೆ ತಳ್ಳಲಾಗಿದೆ? ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.